ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಅಪ್ಡೇಟ್ ಬಂದಿದೆ. ನೋಡೋಣ ಏನಂತೇಳಿ. ಇದು ಯಾವಾಗಿಂದಂದರೆ ಇವತ್ತಿಂದು ಸದನದಲ್ಲಿ ಕ್ವಶನ್ ಕೇಳಿದರು ಭೂಮಾಪಕರ ಹುದ್ದೆಗಳ ಬಗ್ಗೆ ಅಪ್ಡೇಟ್ದು. ಇದಕ್ಕೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಇದ್ದಾರಲ್ಲ, ಅವರು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಖಾಲಿ ಇರುವ ಸರ್ವೇಯರ್ಗಳ ಹುದ್ದೆಗಳೆಷ್ಟು ಅಂತ ಕೇಳಿದರು. ಮತ್ತು ಅವನು ಯಾವ ಟೈಮಲ್ಲಿ ನೀವು ಫಿಲ್ ಮಾಡ್ಕೋತಿದ್ರೆ ಏನು ಕ್ರಮ ಕೈಗೊಳ್ಳತ್ತೀರಿ ಅಂತೇಳಿ ಕೇಳಿದರು. ನೋಡಿ, ಟೋಟಲು 750 ಪೋಸ್ಟ್ ಆಗಿತ್ತು ನೋಟಿಫಿಕೇಷನ್ನು. ಫಸ್ಟ್ ನೋಟಿಫಿಕೇಷನ್ ಆದಾಗ ಎಷ್ಟು ಓನ್ಲಿ 364 ಪೋಸ್ಟ್ ಮಾಡಿದರು. ರಿಮೈನಿಂಗ್ 386 ಸ್ವಲ್ಪ ತಿಂಗಳಾದಮೇಲೆ ಆ್ಯಡ್ ಮಾಡಿದರು. 386 ಟೋಟಲು 750 ಹುದ್ದೆಗಳು. ಭೂಮಾಪಕರ ಹುದ್ದೆಗಳು ಭರ್ತಿ ಮಾಡಲು ಯಾರಿಗೆ KPSC ಕೊಟ್ಟಿದ್ದರು. ಅವರು ಡೇಟ್ನು ಅನೌನ್ಸ್ ಮಾಡಿದರು. ಎಕ್ಸಾಮ್ ಡೇಟು ಎಲ್ಲ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟಾಗಿ ಎಕ್ಸಾಮ್ ಡೇಟು ಅನೌನ್ಸ್ ಮಾಡಿದರು. ಇದು ಏನು 386 ಹುದ್ದೆಗಳು ಆ್ಯಡ್ ಮಾಡಿದ್ರಲ್ಲ, ಅದು ಏನಾಗಿತ್ತು, ಕ್ಯಾಬಿನೆಟಲ್ಲಿ ಒಂದು ಡೇಟ್ ತೊಗೊಂಡಿದ್ರಲ್ಲ ಗೌರ್ಮೆಂಟ್ ಅವರು 28/10/2024, ಆ ಡೇಟ್ನ ಕ್ರಾಸ್ ಆಗಿ ಪೋಸ್ಟ್ ಆ್ಯಡ್ ಆಗಿದ್ದು. ಆದ ಕಾರಣ ಏನು ಮಾಡಿದರು, ಇದನ್ನು ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿಕೊಂಡು ಮತ್ತೆ ರೀನೋಟಿಫಿಕೇಷನ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿ ಈ ನೋಟಿಫಿಕೇಷನ್ ಏನು ಮಾಡಿದರು, ಕ್ಯಾನ್ಸಲ್ ಮಾಡಿದರು. ನೋಡಿ, ಇಲ್ಲಿ ಒಳ ಮೀಸಲಾತಿ ನೀತಿಯನ್ನು ಅನುಷ್ಠಾನಗೊಳಿಸುವ ಕಾರಣದಿಂದ ಇದನ್ನೇನು ಮಾಡಿದರು, ಅಧಿಸೂಚನೆ ಕ್ಯಾನ್ಸಲ್ ಮಾಡಿದರು. ಟೋಟಲ್ ಎಷ್ಟು 750 ಫುಲ್ ಕ್ಯಾನ್ಸಲ್ ಮಾಡಿದರು. ಬಟ್ ಇವಾಗ ಏನು ಅಪ್ಡೇಟ್ ಬಂದಿದೆ ನೋಡಿ, ಇವಾಗೇನು 364ಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಮುಂದುವರೆದು ಭೂಮಾಪಕರುಗಳ ನೇರ ನೇಮಕಾತಿಗಾಗಿ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ಕೈಗೊಂಡಿದ್ದು ಎಷ್ಟಂದರೆ 264 ನಾನ್ HK, 100 HK, ಟೋಟಲ್ 364 ಹುದ್ದೆಗಳು ಫಸ್ಟ್ ನೋಟಿಫಿಕೇಷನ್ ಆಗಿತ್ತಲ್ಲ. ಅದಕ್ಕೆ 29/2/2024 ಆಯೋಗದಿಂದ ಅಧಿಸೂಚನೆ ಹೊರಡಿಸಲಾಗಿತ್ತು. ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಾರಲ್ಲ, ಅದು ಅವ್ರಿಗೆ ಏನು ಮಾಡಂತ ಹೇಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಕೈಗೊಂಡು ನೇಮಕಾತಿ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಅಂದರೆ ನಿಮಗೇನು ಕ್ಲಿಯರಾಗಿ ಹೇಳ್ತಿದ್ದೀನಿ ನೋಡಿ. ಫಸ್ಟ್ 364 ಇದಾವಲ್ಲ, ಇದಕ್ಕೇನು ಇಂಟರ್ನಲ್ ರಿಸರ್ವೇಷನ್ನು ಆ್ಯಡ್ ಮಾಡಲ್ಲ. ಯಾಕಂದರೆ ಇದು ಬಿಫೋರ್ ಆ ಡೇಟ್ಗಿಂತ ಮುಂಚೆನೇ ಆಗಿತ್ತು. ಸೊ ಇದಕ್ಕೆ ಎಷ್ಟು ಜನ ಅಪ್ಲೈ ಮಾಡಿದಿರಲ್ಲ, ಫಸ್ಟ್ ಟೈಮ್ ಅಪ್ಲೈ ಮಾಡಿದವರು ಅವ್ರಿಗೆ ಅಷ್ಟೇ ಎಕ್ಸಾಮ್ ಮಾಡ್ತಾರೆ. ಅದನ್ನೊಂದು ತಲೆಗೆ ಇಟ್ಕೊಳ್ಳಿ. ನೀವು ಸೆಕೆಂಡ್ ಟೈಮ್ ಇದ್ದವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಫಸ್ಟ್ ಟೈಮ್ ಎಷ್ಟು ಜನ ಹಾಕಿದಾರಲ್ಲ ಅವ್ರಿಗೆ ಅಷ್ಟೇ ಎಕ್ಸಾಮ್ ಮಾಡಿ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಇನ್ನೇನು ಸೆಕೆಂಡ್ ಟೈಮ್ ಆ್ಯಡ್ ಮಾಡಿದ್ದಾರೆ ನೋಡಿ, ಯಾವಾಗಂದರೆ 22/11/2024 ಸೇರ್ಪಡೆ ಅಧಿಸೂಚನೆಯಲ್ಲಿ ಎಷ್ಟು 296 ನಾನ್ HKದು, 90 ಪೋಸ್ಟು HKದು, ಟೋಟಲ್ ಎಷ್ಟು 386 ಪೋಸ್ಟು ಆ್ಯಡ್ ಮಾಡಿದರು. ಇದಕ್ಕೇನು ಮಾಡ್ತಾರಂದರೆ, ಇದು ಯಾಕಂದರೆ ಡೇಟ್ ಕ್ರಾಸ್ ಆಗಿತ್ತಲ್ಲ, ಸೊ ಅದರ ಸಲುವಾಗಿ ಇದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಆ್ಯಡ್ ಮಾಡಿ ಮತ್ತೆ ರೀನೋಟಿಫಿಕೇಷನ್ ಮಾಡಿ, ಎರಡೂ ರೀನೋಟಿಫಿಕೇಷನ್ ಮಾಡ್ತಾರೆ. ಬಟ್ ಅದಕ್ಕೆ ಎಷ್ಟು ಜನ ಅಪ್ಲೈ ಮಾಡಿದಾರಲ್ಲ ಅಷ್ಟರವರೆಗೆ ಎಕ್ಸಾಮ್ ಮಾಡ್ತಾರೆ. ಇದಕ್ಕೆ ಇವಾಗ ಮತ್ತೆ ಅಪ್ಲೈ ಮಾಡೋಕ್ಕೆ ಕೊಡ್ತಾರೆ 386 ಪೋಸ್ಟಿಗೆ ಮಾಡಿ, ಎರಡೂ ಸಪ್ರೇಟಾಗಿ ಮಾಡಿ ಸಪ್ರೇಟಾಗಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕಂತ ಹೇಳಿದ್ದಾರೆ. ಇದೊಂದು ತಲೆಯಲ್ಲಿ ನಿಮಗೆ ನೋಡಿ, ಹೊಡೆಸಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಆಯ್ಕೆ ಪಟ್ಟಿಯನ್ನು ನೋಡಿ, ಇದು ಇಂಪಾರ್ಟೆಂಟ್, ಪ್ರತ್ಯೇಕವಾಗಿ ಪ್ರಕಟಿಸುವಂತೆ KPSCಗೆ ಕೋರಲಾಗಿದ್ದು ನೇಮಕಾತಿಯನ್ನು ಪರಿಶೀಲನೆಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ. ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ಮತ್ತು ನೋಡಿ, ಇನ್ನೊಂದು ಏನು ಹೇಳಿದ್ದಾರೆ, KPSC ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಆಯ್ಕೆಗೊಂಡ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಿ ನೇಮಕಾತಿಗೊಂಡ ಭೂಮಾಪಕರುಗಳನ್ನು ಹೂವಿನಹಡಗಲಿ ತಾಲೂಕು ಕಚೇರಿ ಸೇರಿದಂತೆ, ಯಾಕಂದರೆ ಅಲ್ಲಿ ತುರ್ತಾಗಿ ಇವಾಗ ಎಮರ್ಜೆನ್ಸಿ ಬೇಕಾಗಿದ್ದಾರಂತೆ, ಮತ್ತು ರಾಜ್ಯದಲ್ಲಿ ತುರ್ತಾಗಿ ಅಗತ್ಯ ಇರುವ ಬೇರೆ ಕಡೆ ಎಲ್ಲಿದ್ದರೂ ಅವರೇ ಏನು ಮಾಡಬೇಕು, ಸ್ಥಳ ಫಿಕ್ಸ್ ಮಾಡಬೇಕು. ಯಾರು? KPSC ಅವರು. ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಫಸ್ಟ್ 364 ಇತ್ತಲ್ಲ, ಇದು ಯಾರು ಅಪ್ಲೈ ಮಾಡಿದ್ರಿ ಅವ್ರು ಅಷ್ಟೇ ಬರೆಯೋದು, ಇದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಇಲ್ಲ. ಇನ್ನೇನು 386 ಇದೆಯಲ್ಲ, ಇದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಆ್ಯಡ್ ಮಾಡ್ತಾರೆ ಮತ್ತು ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಕೊಟ್ಟು ಸಪ್ರೇಟಾಗಿ ಎಕ್ಸಾಮ್ ಮಾಡ್ತಾರೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಇದು ಹೇಳಿದಿರೋದು. ಮತ್ತು ಇನ್ನು ಸದ್ಯದಲ್ಲೇ ನೋಟಿಫಿಕೇಷನ್ ಮತ್ತೆ ರೀನೋಟಿಫಿಕೇಷನ್ ಮಾಡ್ತಾರೆ. ಏನಿದು ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ ನಡೀತಿದೆ ಮತ್ತು 56% ರಿಸರ್ವೇಷನ್ ನಡೀತಿದೆಯಲ್ಲ, ಇದನ್ನಾದಮೇಲೆ ಎಲ್ಲ 754 ಮತ್ತೆ ಎಕ್ಸಾಮ್ ಮಾಡ್ತಾರೆ. ಯಾಕಂದರೆ ಕೆಲವೊಬ್ರು ಏನಂತಿದ್ರು, ಕ್ಯಾನ್ಸಲ್ ಅಂದರೆ ಇದನ್ನು ನೋಟಿಫಿಕೇಷನ್ನೇ ಕ್ಯಾನ್ಸಲ್, ಇನ್ನೇನು ವಾಪಸ್ ಮಾಡಲ್ಲ ಅಂತ ಕೇಳ್ತಿದ್ರು. ಇಲ್ಲ, ನಾನು ಹೇಳಿದ್ದೆ ಮಾಡ್ತಾರೆ ಅಂತೇಳಿ. ಸೊ ವಾಪಸ್ ರೀನೋಟಿಫಿಕೇಷನ್ ಆಗುತ್ತೆ. ಮತ್ತು ಇದು ಫಸ್ಟ್ ಒಂದು ಕ್ಲಾರಿಟಿ ಇರಲಿ, 364 ಹಾಕಿದವ್ರಿಗೆ ಅವ್ರಿಗೆ ಸಪ್ರೇಟಾಗಿ ಎಕ್ಸಾಮ್ ಮಾಡಿ ಅವರಿಗೆ ಅದು ಪ್ರಕ್ರಿಯೆ ಪೂರ್ಣಗೊಳಿಸ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇನ್ನೇನು ಸೆಕೆಂಡ್ ಟೈಮ್ ಆ್ಯಡ್ ಮಾಡಿದಾರಲ್ಲ, ಅದಕ್ಕೆ ಮಾತ್ರ ಇಂಟರ್ನಲ್ ರಿಸರ್ವೇಷನ್ ಆ್ಯಡ್ ಮಾಡಿ ಮತ್ತು ರೀನೋಟಿಫಿಕೇಷನ್ ಮಾಡಿ ಅದನ್ನು ಫೈನಲ್ ಮಾಡ್ತಾರೆ. ಇಷ್ಟು ಸದನದಿಂದ
ಅಪ್ಡೇಟ್ ಬಂದಿರೋದು. ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು, ಯಾರು ಸರ್ವೇರಿಗೆ ಓದ್ತಿದ್ರಲ್ಲ ಕಂಟಿನ್ಯೂ ಓದಿ. ಯಾಕಂದರೆ ಅತಿ ಸ್ಪೀಡಾಗಿ ಮಾಡೋದು ಸಚಿವರು ಇವರು, ಮತ್ತು ಡಿಪಾರ್ಟ್ಮೆಂಟ್ನು ಕಂದಾಯದು. ನೀವು VAO ನೋಡ್ಬೋದು, 6 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಸೊ KPSC ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಡಿಪಾರ್ಟ್ಮೆಂಟಿಗೆ ಹೋದರೆ ತುಂಬ ಸ್ಪೀಡ್ ಆಗುತ್ತೆ. ಇದು ಮಾತ್ರ ಫಿಕ್ಸು. ಓಕೆನಾ? ಯಾರು ಓದ್ತಿದ್ದಾರಲ್ಲ ಕಂಟಿನ್ಯೂ ಓದಿ. ಥ್ಯಾಂಕ್ ಯು ಫ್ರೆಂಡ್ಸ್.